ವೀಕ್ಷಕರೇ, ನಿಮ್ಮ ರಾಶಿಯ ಇಂದಿನ ದಿನ ಭವಿಷ್ಯ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ಏನು ಫಲ ಇದೆ ಅಂತ ನೋಡೋದಾದರೆ, ಮೇಷರಾಶಿಯವರು ಸ್ವಲ್ಪ ಎಲ್ಲವನ್ನು ನೋಡ್ತಾ ಇರ್ಬೋದು. ಯಾವುದು ಅಷ್ಟು ಸುಲಭದಲ್ಲಿ ನಿರ್ಧಾರ ತಗೊಳ್ಳೋದಿಲ್ಲ. ನೋಡ್ಬೋದು ಕೂತ್ಕೊಂಡು ಏನು ಮಾಡ್ತಾರೆ, ಯಾರು ಹೇಗಿದ್ದಾರೆ, ಇವರನ್ನು ಪ್ರತಿ ಒಂದು ಪರೀಕ್ಷೆ ಮಾಡ್ಬೋದು. ಮೇಷರಾಶಿಯವರು ಎಲ್ಲವನ್ನು ತಿಳ್ಕೊಬೋದು. ಯಾವ ರೀತಿ ಇದ್ದಾರೆ, ಜನಗಳು ಯಾವ ರೀತಿ ನಡ್ಕೋತಾ ಇದ್ದಾರೆ ಇವತ್ತು ನೋಡುವಂಥ ಆ ನಿಟ್ಟಿನಲ್ಲಿ ನೋಡ್ಕೊತೀರಿ ನೀವು. ಒಳ್ಳೆಯದಾಗಲಿ, ಶುಭ ದಿನ. ರಿಷಭ ರಾಶಿಯವರು ಹಿಂದೆ ಆಗಲಿ ಮೊನ್ನೆ ಆಗಲಿ ನಿನ್ನೆ ಆಗಲಿ ಸ್ವಲ್ಪ ಹೊಂದಾಣಿಕೆಯಲ್ಲಿ ಇದ್ದೀರಿ. ಇನ್ನು ಮುಂದೆನೂ ಹೊಂದಾಣಿಕೆಯಲ್ಲಿ ಹೋಗ್ತೀರಿ. ಮಾಡೋದ್ರಲ್ಲಿ ಅಭಿವೃದ್ಧಿ ಒಳ್ಳೆ ಫಲ ಸಿಗ್ತದೆ. ಹೊಂದಾಣಿಕೆಯಲ್ಲಿ ಹೋಗ್ಬೇಕು, ಆ ನಿಟ್ಟಿನಲ್ಲಿ ನೋಡ್ಕೋಬೇಕು. ಇಲ್ಲಾದರೆ ಅರ್ಧಂಬರ್ಧನೇ ಆಗ್ತದೆ. ತಪ್ಪಾಗಿದೆ ಅಂತ ಕೈ ಮುಗಿದು ನಂಬಿಕೆ ವಿಶ್ವಾಸಲ್ಲಿ ಹೊರಡಬೇಕು. ಶುಭವಾಗಲಿ. ನಾವು ಮಿಥುನ ರಾಶಿಯವರಿಗೆ ಯಾವುದೇ ಅಡೆತಡೆ, ಯಾವುದೇ ಕಿರಿಕಿರಿ ಕರ್ಕರ ಏನೂ ಇಲ್ಲ. ತಾವಾಗೇ ಆ ಥರ ಆಚೆ ಈಚೆ ಮಾಡ್ಬೋದು. ತಮಗೆ ಒಂದು ಸ್ವಲ್ಪ ನೀರಿಂದು, ಸ್ವಲ್ಪ ಯಾವುದೇ ಊಟದಲ್ಲಿ, ಅನಾರೋಗ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಯಾವುದಾದ್ರೂ ಇರ್ಬೋದು. ಆ ನಿಟ್ಟಿನಲ್ಲಿ ನೋಡ್ಕೋಬೇಕು, ಒಳ್ಳೆಯ ರೀತಿಯಲ್ಲಿ ನೋಡ್ಕೋಬೇಕು. ಶುಭವಾಗಲಿ. ವೃಶ್ಚಿಕ ರಾಶಿಯವರು ಯಾರು ಏನು ಹೇಳ್ತಾರೆ, ಏನು ಮಾಡಬೇಕು ಏನಿಲ್ಲ ಸ್ವಲ್ಪ ಆಚೆ ಈಚೆ ನೋಡ್ಬೋದು. ಏನು ಮಾಡಬೇಕಂತ ತಿಳಿಯಲ್ಲ, ಸ್ವಲ್ಪ ನೋಡ್ಬೋದು ಆಚೆ ಈಚೆ. ಜಾಗೃತ ಮಾಡಿ ಯಾವುದಾದ್ರು ನೋಡಿ ಕಲೀರಿ, ತೊಂದರೆ ಇಲ್ಲ. ಒಳ್ಳೆ ಫಲ ಇದೆ. ಅಧಿಕಾರಿಗಳು ಸ್ವಲ್ಪ ಉತ್ತರ ಸಿಗ್ಬೋದು ನಿಮಗೆ. ಒಳ್ಳೆ ಫಲ ಇದೆ. ಇವ್ರೇನು ಹೇಳಿದರು, ಅವ್ರೇನು ಹೇಳಿದ್ರು, ಇಂಥ ಧ್ಯಾನ ಕೊಡ್ಬೋದು. ಒಳ್ಳೆಯದಾಗಲಿ, ಶುಭ ದಿನ. ಧನುಸು ರಾಶಿಯವರು ಬೇರೆಯವ್ರದ್ದು ನೋಡಿ ನಗ್ಯಾಡೋದು, ಬೇರೆಯವ್ರದ್ದು ಕೇಳೋದು, ತಮ್ಮದು ಬಿಟ್ಟು ಕೊಡೋದಿಲ್ಲ, ಇನ್ನೊಬ್ಬರದ್ದು ಮಾತಾಡೋದು, ಇಂಥದ್ದು ಬಿಟ್ಟರೆ ಬೇರೆ ಯಾವುದು ಕೆಲಸ ಮಾಡಲಿಕ್ಕಾಗೋದಿಲ್ಲ. ಅವ್ರೇನು ಹೇಳಿದರು, ಇಂಥದ್ದು ಮಾತ್ರ. ಇದೆಲ್ಲ ಬಿಟ್ಟು ದೇವರ ಮೇಲೆ ನಂಬಿಕೆ ಇಟ್ಟು ಮುಂದೆ ಹೋಗಿ, ಮುಂದೆ ತಮಗೆ ಶುಭವಾಗಲಿ. ಮಕರ ರಾಶಿಯವರು ಅಂದ್ಕೊಂಥ ಕೆಲಸ ಎಲ್ಲ ಆಗ್ತಾ ಉಂಟು, ಮಾಡ್ತಾಯಿದ್ದೀನಿ. ನಮ್ಮ ಕೆಲಸ ಮುಂದಿನವರೆಗೂ ಬಂದಿದೆ, ಇನ್ನು ಮುಂದೆ ಏನಾಗ್ಬೋದು, ಸ್ವಲ್ಪ ಚಿಂತೆ ಇರ್ಬೋದು. ಮುಂದೆ ಹೋಗಿ ದೇವರ ಮೇಲೆ ಭಾರ ಇಡಿ, ಶಿವ ದೇವರನ್ನ ಆರಾಧನೆ ಮಾಡಬೇಕು. ತಮಗೆ ಶುಭವಾಗಲಿ. ಮುಂದಿನ ರಾಶಿ ಕುಂಭರಾಶಿ. ಈ ಕುಂಭರಾಶಿಯವರು ಇದೇನಾಗ್ಬೋದು, ಇದೇನು ಮಾಡ್ಬೋದು, ಇದು ಎಲ್ಲಿವರೆಗೂ ಹೋಗಿ ಮುಟ್ಬೋದು, ಇಂಥದನ್ನೇ ಸ್ವಲ್ಪ ಧ್ಯಾನದಲ್ಲಿ ಇರ್ಬೋದು. ಯಾವ ದೇವರ ಆರಾಧನೆ ಮಾಡಬೇಕು, ಏನು ಮಾಡಬೇಕು ತಲೆಗೆ ಹತ್ತಾ ಇಲ್ಲ. ಚಿಂತೆ ಮಾಡಬೇಡಿ, ಹನುಮಂತನ ಆರಾಧನೆ ಮಾಡಿ. ತಮಗೆ ಶುಭವಾಗಲಿ.